ಸೊನ್ನ ಬ್ಯಾರೇಜ್ನಿಂದ ಗಣಗಾಪುರ ಬ್ಯಾರೇಜ್ನವರೆಗೂ ನೀರು ಬಿಡಬೇಕು ಅಂತ ಒತ್ತಾಯಿಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಅಫ್ಜಲ್ಪುರ ಭೀಮಾ ನದಿ ಬತ್ತಿ ಹೋಗಿದೆ. ಕುಡಿಯುವ ನೀರಿಗಾಗಿ ತುಂಬಾ ಹಾಹಾಕಾರ ಶುರುವಾಗಿದೆ. ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವುದಕ್ಕೆ ನೀರಿಲ್ಲದೆ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರ ಗಂಭೀರ ಪರಿಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಜನರ ಜೀವನ ಪ್ರಾಣದ ಅಂಕನ ತೊರೆದು ಸಾವು ಬದುಕಿನ ಮಧ್ಯದಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಕೂಡಲೇ ನೀರನ್ನು ಬಿಡಬೇಕು ಅಂತ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಲಾಯಿತು. ನಂತರ ಸ್ಥಳಕ್ಕೆ ಧಾವಿಸಿದ ದಂಡಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಅಂತ್ಯಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮ ದನ್ನೂರು, ಅಶೋಕ್ ಹುಗಾರ್, ಶರಣಬಸಪ್ಪ ಮಮ್ಮಿಶೆಟ್ಟಿ, ರಮೇಶ್ ಹುಗಾರ್, ಬೊಜ್ಜಪ್ಪ ಕೊಳ್ಳೂರು, ಸ್ವಸ್ಮಿಕಾಂತ್ ಕುಮಸಗಿ, ಸಿದ್ದಪ್ಪ ಸಿಪ್ಪಣ್ಣ ಚಿಕ್ಕಲ್ಲವಳಗಿ ಹೀಗೆ ಅನೇಕ ರೈತರು ಭಾಗಿಯಾಗಿದ್ದರು. ಭೀಮಾ ನದಿಗೆ ನೀರು ಹರಿಸಬೇಕು, ಈ ಕೆಳಗಡೆ ಇರ್ತಕ್ಕಂಥ ಭಾಗದ ರೈತರಿಗೂ ಬದುಕಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಂತ ಒಂದೆರಡು ಮಾತು. ಎಲ್ಲ ವಾಹನ ಚಾಲಕರು ಅವರೆಲ್ಲರೂ ಕೂಡ ಈ ರೈತರು, ಈ ಮಹಿಳೆಯರು, ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಬಂಧುಗಳು, ಈ ಭಾಗದ ನಾಗರಿಕರು ಈ ಹೋರಾಟ ನಡೆಸ್ತಕ್ಕಂಥ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಮನವಿಯನ್ನ ಮಾಡ್ತಾ ಇದ್ದೀನಿ. ಈ ಹೋರಾಟವನ್ನ ಯಶಸ್ವಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಇದಿದ್ದಾರೆ ಲೇಖಕ ಲೆಕ್ಕಣಿಕೆಯನ್ನು ಬಂಡತ್ತಾರೆ ಕ್ಷಣಾರ್ಧದಲ್ಲಿ ಕಲ್ಯಾಣ ರಾಜ್ಯವಾಗುವುದನ್ನು ಜಗಜ್ಯೋತಿ ಬಸವೇಶ್ವರ ಒಬ್ಬ ನೌಕರಿಯಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಮತ್ತು ಅವರ ಮಗ ಬೀದರ್ ಜಿಲ್ಲೆಯ SP, ನಮ್ಮ ಸಹೋದರನ ಮಗ SP ಇದ್ದರೂ ಕೂಡ ಯಾವ ನಿರ್ದಾಕ್ಷಿಣ್ಯವಾಗಿ ಈ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕುಡುಗೋಲು ಮತ್ತು ಸುತ್ತಿಗೆ ಮತ್ತು ಲೇಖಕರ ಲೆಕ್ಕಣಿಕೆ ಮತ್ತು ನೇಗಿಲವನ್ನು ಹಿಡಿದುಕೊಂಡು ಅವರ ಎಲ್ಲಿಗೆ ಹೊತ್ತು ಆ ನೇಗಿಲವನ್ನೇ ಅವರ ಮೇಲೆ ಹೋಗಿಬೇಕು. ಇಂಥ ಸಂದರ್ಭ ಆಗಲಾರ್ದೆ ಇದು ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಬದಲಾವಣೆ ಆಗಬೇಕಾದ್ರೆ ಇದು ಕ್ರಾಂತಿಯ ಮೂಲಕ. ಇವತ್ತು ಇಂಗ್ಲಿಷರು ಕೂಡ ಈ ಥರ ಮಾಡಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಉಪ್ಪು ಮುಟ್ಟಿದರೆ ಗುಂಡೇಟು ಎನ್ನುವಂಥ ಫಾರ್ಮಾನು ಹೊರಡಿಸಿದರು ಇಂಗ್ಲಿಷರು. ಪೆಟ್ರೋಲ್ ಗ್ಯಾಸ್ ₹2,000 ಉಳಿಸುವಂತ ಕೆಲಸ ಇಲ್ಲ. ಒಂದು ಗಾಡಿಗೆ ₹6,000 ಮೊದಲು ದಂಧೆ ನಡೆದಿದೆ. ನಾವು ಕಣ್ಣಾರೆ ಕಂಡಿದ್ದೇವೆ. ಇವತ್ತು ಒಂದು ಟ್ರ್ಯಾಕ್ಟರ್ಗೆ ₹6,000 ಮಂತ್ರಿ ತೋತಾ ಇದ್ದಾರೆ. ತೆಗೆದುಕೊಂಡು ಅವರು ಒಂದು 2 ಕ್ಲಿಪ್ ಹೊಡೆಯೋದ್ರೊಳಗೆ ಬಂದು ಮತ್ತೊಬ್ಬ ಅಧಿಕಾರಿ ಅದನ್ನು ವಿರುದ್ಧ ಮಾಡಿ ಒಂದು ಪೊಲೀಸ್ ಸ್ಟೇಷನ್ಗೆ ಒಯ್ಯುವಂತ ವ್ಯವಸ್ಥೆಯನ್ನು ಕೂಡ ನೋಡಿದ್ದೇವೆ. ನಾವು ಹಳ್ಳಿಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಹಾಳು ಮಣ್ಣಿನಿಂದ ಕಟ್ಟಬೇಕಾಗ್ತದೆ. ಇವತ್ತು ತಮಗೆ ಹೇಳ್ತಾ ಇದ್ದೇವೆ, ನೀವು ಹಾಳು ಮಣ್ಣಿನ ಮನೆಯಲ್ಲಿ ಇಡ್ತಾ ಇದ್ದೀರಾ, ಗುಡಿಸಿನಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ನಿಮಗೆ ಮರಳು ಬೇಕು. ಇವತ್ತು ನದಿ ತಡೆಯಲ್ಲಿ ಯಾವ ಗ್ರಾಮಗಳಲ್ಲಿ ಇರುವಂತ ಜನರಿಗೆ ನೀವು ಗುಡಿಸಲು ಮತ್ತು ಮಣ್ಣಿನ ಮನೆಯಲ್ಲೇ ಇರುವಂತ ವ್ಯವಸ್ಥೆ ಮಾಡ್ಕೊಡ್ತೀರಾ? ಯಾಕಾಗಿ ವ್ಯವಸ್ಥೆ? ನೀವು ಕೂಡ ಅದೇ ಗುಡಿಸಿನಲ್ಲಿ ಇರಬೇಕಾಗಿತ್ತು. ನಿಮಗೆ 2 ಅಂತಸ್ತು 3 ಅಂತಸ್ತು ಮನೆ ಬೇಕು, ನಿಮಗೆ ಒಂದು ಉಚ್ಚಿನ ವ್ಯವಸ್ಥೆ ಬೇಕು. ಇವತ್ತು ನದಿಯ ದಡದಲ್ಲಿ ಜೀವನ ಮಾಡುತ್ತಿರುವಂತ ಜನರಿಗೆ ಎಂತ ದುಸ್ಥಿತಿ ತಂದಿರ್ತಾ ಇದ್ದೀರಾ? ಇವತ್ತು ನಾವು ಕೇಳೋದಷ್ಟೇ, ನೀವು ಈ ಮರಳು ದಂಧೆಯನ್ನು ಬಿಟ್ಟು ಜನರಿಗೆ ನೀರು ಕುಡಿಸಿ ಅಂತ ಯಾವ ತಾಲೂಕಿನ ಶಾಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಏನು ಮಾತಾಡಿದ್ರು ಅವರಿಗೆ ನಮ್ಮ ರೈತರ ಪರವಾಗಿ ಧನ್ಯವಾದಗಳು. ಕುಡಿಯೋ ನೀರಿನ ವ್ಯವಸ್ಥೆ ಮಾಡುವವರೆಗೂ ನಾವು ನಿಮ್ಮನ್ನು ಬಿಡೋದಿಲ್ಲ. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ 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 ಅಯ್ಯಯ್ಯೋ. ಕುಡಿಯುವ ನೀರು ಕೊಡಲೇಬೇಕು, ಕುಡಿಯುವ ನೀರು ಕೊಡಲೇಬೇಕು. ಕುಡಿಯುವ ನೀರು ಕೊಡುವವರೆಗೂ ನಾವು ನಿಮ್ಮನ್ನು ಬಿಡೋದಿಲ್ಲ. ಕುಡಿಯುವ ನೀರಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ.
ಅಫಜಲ್ಪುರ ತಾಲೂಕಾ ಭೀಮಾ ನದಿ ಈ ಭಾಗದ ಜನರ ಒಂದು ಕಾಳಜಾಗಿದೆ ಅಂತಕ್ಕಂಥ ಮಾತನ್ನ ಮರೆಯಕ್ಕಾಗಲ್ಲ ಅನ್ನುವಂತ ಮಾತನ್ನ ಹೇಳಕ್ಕೆ ಬಯಸ್ತಾ ಇದೀವಿ. ಯಾವ ಈ ಭಾಗದ ಜನರ ಕಾಳಜಾಗಿರ್ತಕ್ಕಂಥ ಈ ಭೀಮಾ ನದಿಗೆ ನೀರು ಬಿಡ್ಬೇಕಂತೇಳಿ ಸುಮಾರು 3 ತಿಂಗಳದಿಂದ ಬೆಂಗಳೂರಿಗಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟು, ನೀರಾವರಿ ಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟು, ಡಿಸಿ ಕಚೇರಿ ಆವರಣದಲ್ಲಿ ಇವತ್ತು ಸಾರ್ವಜನಿಕರ ಅಹವಾಲನ್ನ ಕುಂದುಕೊರತೆಯನ್ನ ಸ್ವೀಕಾರ ಮಾಡತಕ್ಕಂಥ ಸಭೆಯಲ್ಲಿ ಕೂಡ ಹೋಗಿ ಮನವಿ ಪತ್ರ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಲುಟ್ಟಿಯಾಗಿರ್ತಕ್ಕಂಥದನ್ನ ಅದರಲ್ಲಿ ಕೇಳಕ್ಕೆ ಮನವಿ ಪತ್ರ ಕೊಟ್ಟಿಲ್ಲ. ನಮ್ಮ ಭೀಮಾ ನದಿಗೆ ಅಫಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯುವ ನೀರು ಕೊಡುವ ತೊಂದರೆ ಇರ್ತಕ್ಕಂಥ ಮಾತನ್ನ ಮನವಿ ಪತ್ರವನ್ನ ಕೊಟ್ಟರೆ ಇಲ್ಲಿವರೆಗೂ ಕೂಡ ಯಾವುದೇ ಕಾಲಕ್ಕೂ ಕೂಡ ನೀರು ಬಿಡ್ಲಾರ್ದೇ ಇರ್ತಕ್ಕಂಥದ್ದು ದೊಡ್ಡ ಅಪರಾಧ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಸಂಗಾತಿಗಳೇ. ಇವತ್ತು ಯಾವ ಕಣ್ಣಂಬಾಡಿ ಆಣೆಕಟ್ಟು ಕಾವೇರಿ ನದಿ ನೀರಿನ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥವ್ರು ನಾವು ಕೇಳ್ತೀವಿ, ನಿಮಗೆ ಯಾವ ಮಾನ ಮರ್ಯಾದೆ ಇದ್ರೆ, ರೈತರು ಜನರು ಬಗ್ಗೆ ಕಾಳಜಿ ಕಟ್ಲಾತಿದ್ರೆ, ಕರುಣೆ ಇದ್ರೆ ಭೀಮಾ ನದಿಗೆ ನೀರು ಬಿಡಕ್ಕೆ ನಿಮಗೆ ದಾಡಿ ಪಡೆದಿರೋ ಬದ್ಮಾತ ಇರ್ತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೇಳ್ತೀವಿ. ಹೇಗೋ ಮಾಡಿ ತನ್ನ ದನಕರಗಳಾದ್ರೂ ಬದುಕಿಸಬೇಕು ಅಂತಕ್ಕಂಥ ವಿಚಾರ ಬಿಟ್ಟುಕೊಂಡು ಸತತ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಹಲವಾರು ಹೋರಾಟಗಳ ಮುಖಾಂತರ ಸೋನೆ ಡ್ಯಾಮಿಗೆ ನೀರು ಬಂದಿದ್ದಾವೆ. ಆದ್ರೆ ಗಣಗಾಪುರ ಮತ್ತು ಕತ್ತರಿಗೆ ಬ್ರಿಡ್ಜ್ಗೆ ನೀರು ಬರ್ತಾ ಇಲ್ಲ. ಇದು ಎಂತ ದುರ್ದೈವದ ಸಂಗತಿ. ಇವತ್ತು ನಮ್ಮ ನಾಳುತ್ತಿರುವ ಸರ್ಕಾರಗಳು ರೈತ ಬರಗಾಲದಲ್ಲಿ ಸಾಯುತ್ತಿದ್ದರೂ ಕೂಡ ಸರಿಯಾದ ಬರ ನಿರ್ವಹಣೆ ಮಾಡದೆ, ಆ ರೈತನಿಗೆ ಒಂದು ಸರಿಯಾದ ಪರಿಹಾರ ನೀಡದೆ, ಆ ರೈತನಿಗೆ ಒಂದು ಸಮರ್ಪಕವಾದ ಒಂದು ಬೆಳೆ ಪರಿಹಾರ ನೀಡದೆ ಇವತ್ತು ಸತಾಯಿಸ್ತಾ ಇದ್ದಾರೆ. ಇವತ್ತು ಇಂತಹ ಸರ್ಕಾರಗಳು ನಮ್ಮನ್ನು ಆಳುತ್ತಿದ್ದಾರೆ. ಇವತ್ತು ರೈತರ ಪರಿಸ್ಥಿತಿ ನೋಡ್ತಾ ಇಲ್ಲ. ರೈತ ಸಂಕಷ್ಟದಲ್ಲಿ ಸಾಯ್ತಾ ಇದ್ದಾನೆ. ಬರಗಾಲದಿಂದ ಸತ್ತರು ಅವನಿಗೆ ಪರಿಹಾರ ಕೊಡುವಂತ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇಲ್ಲ. ಬಂಧುಗಳೇ, ಇವತ್ತಿನ ದಿನ ಸೋನೆ ಡ್ಯಾಮಿಗೆ ನೀರು ಬಂದು ಬಿದ್ದಿದ್ದಾವೆ. ಆ ನೀರು ನಮಗೆ ಬರಬೇಕು. ಗಣಗಾಪುರ ಬ್ರಿಡ್ಜಿಗೆ ಬರಬೇಕು, ಕತ್ತರಿಗೆ ಬ್ರಿಡ್ಜಿಗೆ ಬರಬೇಕು. ಯಾವಾಗ ವರ್ಷದ ಸಮಯ ಬರ್ತವೆ ಅಂದ್ರೆ ಸತ್ತ ಮೇಲೆ ನೀರು ಕೊಟ್ಟರೆ ಅದಕ್ಕೆ ಬರುತ್ತದ. ಇವತ್ತು ರೈತರ ದನಕರುಗಳು ಸಾಯ್ತಾ ಇದ್ದೇವೆ ನೀರಿಲ್ಲದೆ. ಇವತ್ತು ಸತ್ತ ಮೇಲೆ ನೀರು ಹರಿಸಿದ್ರೆ ಪ್ರಯೋಜನ ಇಲ್ಲ. ಬದುಕೋದ್ರೊಳಗಾಗಿ ಸ್ವಲ್ಪ ನೀರು ಹಾಕ್ರಿ ಅಂತಕ್ಕಂಥದ್ದು ಇವತ್ತಿನ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ರೈತ ಬರೀ ಹೋರಾಟ ಮಾಡಿ ಸಾಯುವ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಯಾವುದಕ್ಕಾಗಿ ಹೋರಾಟ ಮಾಡಬೇಕು? ಕುಡಿಯಲು ನೀರಿಗಾಗಿ ಹೋರಾಟ ಮಾಡಬೇಕು, ಕರೆಂಟ್ಗಾಗಿ ಹೋರಾಟ ಮಾಡಬೇಕು, ಬೆಲೆ ನಿಗದಿಗಾಗಿ ಹೋರಾಟ ಮಾಡಬೇಕು. ಹಲವಾರು ಕಷ್ಟಗಳಲ್ಲಿ ಬರೀ ಹೋರಾಟ ಮಾಡುವುದೇ ರೈತರ ಜೀವನ. ಆದ್ರೆ ಬದುಕುವುದು ಹೇಗೆ? ರೈತ ಬದುಕಲಾದ್ರೆ ಸಾಯುವ ಪರಿಸ್ಥಿತಿ ಸರ್ಕಾರಗಳು ತಂದೊದಗಿಸ್ತಾ ಇವೆ. ನಾನು ಸರ್ಕಾರಕ್ಕೊಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ. ಏನಾದ್ರೂ ನೀವು ಗಣಗಾಪುರ ಬ್ಯಾರೇಜ್, ಕತ್ತರಿ ಬ್ಯಾರೇಜ್ ವರೆಗೆ ನೀರು ಹಾಸ್ತಾ ಇದ್ರೆ ಬರುವ ಎಲೆಕ್ಷನ್ ಅಲ್ಲಿ ನಾವು ಬಹಿಷ್ಕಾರ ಹಾಕ್ತೀವಿ, ಚುನಾವಣೆ ಬಹಿಷ್ಕಾರ ಹಾಕ್ತೀವಿ ಅಂತಕ್ಕಂಥದ್ದು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಭೀಮಾ ನದಿಯ ದಡದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿ ಹಳ್ಳಿಯ ಜನ ನೀರು ಬರದೆ ಹೋಗಿದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ, ನಿಮಗೆ ಧಿಕ್ಕಾರ ಹೇಳ್ತೀವಿ, ನಮ್ಮ ಹಳ್ಳಿಗೆ ಬರ್ಕೊಡ್ಲಾರ್ದಾಗ ನೋಡ್ಕೋತೀವಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೀನಿ. ನಾವು ಯಾವತ್ತೂ ಬೆಂಬಲವನ್ನು ಸೂಚಿಸ್ತೇವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತಿನ ದಿವಸ ಹಮ್ಮಿಕೊಂಡಂಥ ನಮ್ಮ ಸಿದ್ದು ಮತ್ತು ರಮೇಶ ಹೂಗಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಂಥ ಈ ಒಂದು ನೀರಿಗಾಗಿ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತಾ, ಬಂಧುಗಳೇ, ಇವತ್ತಿನ ದಿವಸ ಸಾಕಷ್ಟು ಈ ಅಫಜಲ್ಪುರ ಮತಕ್ಷೇತ್ರದಲ್ಲಿ ನೀರಿನ ಕೊರತೆ ಆಗ್ತಾ ಇದೆ. ಆದ್ದರಿಂದ ಈ ಒಂದು ನೀರಿಗಾಗಿ ಈ ಹಿಂದೆ ಶಿವಕುಮಾರ್ ನಾಟಿಕರ್ ಅವರು ಸುಮಾರು 10-11 ದಿವಸವರೆಗೆ ಹೋರಾಟವನ್ನು ಮಾಡುವ ಮುಖಾಂತರ ಈ ಒಂದು ಅಫಜಲ್ಪುರ ಒಂದು ಡ್ಯಾಮಿಗೆ 1 TMC ನೀರನ್ನು ನಮ್ಮ ನಾರಾಯಣಪುರ ಜಲಾಶಯದಿಂದ ಬಂತು. ಆದರೆ ಬಂದು ಮುಟ್ಟಿದಷ್ಟು ಬರೀ 10-15% ನೀರು ಬಂದ್ಬಿಡ್ತು. ಇದು ಸರ್ಕಾರ ಕಣ್ಣೆರೆಸುವಂಥ ಒಂದು ತಂತ್ರ ರೂಪಿಸ್ತಾ ಇದೆ.
ಯಾಕಂದ್ರೆ ನೀವು ಒಂದು TMC ನೀರು ನಮ್ಮ ಈ ಭೀಮಾ ನದಿಗೆ ಬಂದು ಮುಟ್ಟುವ ರೀತಿಯಲ್ಲಿ ನೀವು ಕಟ್ಕೋಬೇಕು. ನೀವು ಎಲ್ಲರೇ ಒಂದು 500 ಕಿಲೋಮೀಟರ್ ಮೇಲೆ ಒಂದು TMC ನೀರು ಬಿಟ್ಟರೆ ನಮ್ಮಲ್ಲಿ ಬಂದು ಒಂದು 10% TMC ನೀರನ್ನು ಬಂದು ಮುಟ್ಟಲ್ಲ. ಇದರಿಂದ ಕೇವಲ ನೀವೊಂದು ಕಣ್ಣೆರಿಸುವ ತಂತ್ರ ಮಾತ್ರ ಈ ತಾಲೂಕಿಗೆ ಮಾಡಿದ್ದೀರಿ. ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಈ ಬಗ್ಗೆ ಈಗಾಗಲೇ ಏನು ನಮ್ಮ ಈ ನೀರಿಗೆ ಡ್ಯಾಮಿಗೆ ಬಂದಂತಹ ನೀರೇನುವ ಆ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗಬೇಕು. ಸರ್ಕಾರ ಮಾಡಬೇಕು ಅಂದ್ರೆ ಏನು ನಮ್ಮ ಈ ಉಜನಿ ಡ್ಯಾಮ್ನಿಂದ ನೀರು ತರುವಂತ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಆ ಪ್ರಯತ್ನ ಮಾಡಲಿಲ್ಲ. ಮತ್ತು ಏನು ಒಂದು TMC ನೀರು ನೀವು ತಂದು ಈ ಭೀಮಾ ನದಿಗೆ ಬಿಡಬೇಕಂತೀರಿ, ಕೇವಲ 10% ನೀರು ಬಂದ್ಬಿಟ್ಟವೆ ಇಲ್ಲಿ. ಅದರಿಂದ ಯಾವೊಬ್ಬ ರೈತರಿಗೂ ಕೂಡ ಅನುಕೂಲ ಆಗಿಲ್ಲ. ಯಾವೊಬ್ಬ ಪಟ್ಟಣದ ನಮ್ಮ ಕುಡಿಯುವ ನೀರಿನ ಬೇಗನೂ ಕೂಡ ನೀಗಿಲ್ಲ. ಆದ್ದರಿಂದ ಆ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ನೀವು ಕುತಂತ್ರದಿಂದ ಈ ರೀತಿಯಾದಂತ ಏನು ಈ ಸರ್ಕಾರ ಈ ರೀತಿಯಾದಂತ ಒಂದು ಮಸಲಾತಿ ನೀವೇನು ಮಾಡಿರಿ, ಇದಕ್ಕೆ ನಾವು ಒಪ್ಪಿಗೆ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಏನು ಚುನಾವಣೆ ನೆಪದಲ್ಲಿ ನೀವು ಈ ಜನತೆಗೆ ತಪ್ಪು ಮಾಹಿತಿ ಕೊಟ್ಟು ಮೋಸ ಮಾಡುವಂತ ಕೆಲಸ ನಿಲ್ಲಿಸಬೇಕು. ಮತ್ತು ಏನು ಯಾವ ರೀತಿಯಾಗಿ ಈ ಒಂದು ನಾರಾಯಣಪುರ ಜಲಾಶಯದಿಂದ ಇನ್ನೂ 2 TMC ನೀರು ನೀವು ಬಿಡಿಸ್ಕೋಬೇಕು. ಅಂದಾಗ ಮಾತ್ರ ನಮ್ಗೆ 1 TMC ನೀರಾದ್ರೂ ಕೂಡ ಬಂದ್ ಮುಡ್ತದ. ಆದ್ರಿಂದ ಮಾನ್ಯ ತಹಶೀಲ್ದಾರಲ್ಲಿ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದೇನಂದ್ರೆ, ಈಗ ಏನು ಬಂದಂತ ನೀರು ಈ ನೀರಿನಿಂದ ಈ ಅಫ್ಜಲ್ಪುರಿನ ನೀರಿನ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದ ನಮ್ಗೆ ವಿನಂತಿ ಏನದಪ್ಪ ಅಂದ್ರ, ಇನ್ನೂ 2 TMC ನೀರು ನೀವು ಎಲ್ಲಿಂದ ಬಿಡಿಸ್ತೀರಿ ಗೊತ್ತಿಲ್ಲ, ನಮ್ಮ ಅಣೆಕಟ್ಟಿಗೆ ಬಂದು ಕನಿಷ್ಠ 1 TMC ನೀರಾದ್ರೂ ಕೂಡ ಬಂದು ಬಿಟ್ಟಬೇಕು. ಆ ಒಂದು ನೀರಿನಿಂದ ಅವು ನೀರಾದ್ರೂ ಸ್ವಲ್ಪ ಯಾವ ಮುಖಾಂತರ ದನ ಕರುಗಳಿಗೆ ಕುಡ್ಲಿಕ್ಕೆ ಹರಿಸ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. 1 ಮೀಟರ್ ಏರಿದ್ದೇವ್ರಿ ಸರ್, ಈಗ ಆಲ್ರೆಡಿ 1 ಮೀಟರ್ ಏರಿದ್ದೇವ್ರಿ. ಈಗ ನಾವು ಹ್ಯಾಂಗ್ ಮಾಡೋದು ಸರ್ ಇವಾಗ? ಇಲ್ಲ ಒಪ್ಕೋತೀವಿ, ಮಕ್ಕಳ ಪರೀಕ್ಷೆ ಮಕ್ಕಳ ಪರೀಕ್ಷೆ ಇದೆ, ಬಿಡೋಣ. ದಯಮಾಡಿ ಎಲ್ಲ ಪ್ರತಿಭಟನೆಗಳನ್ನ ವಿನಂತಿ ಇದೆ. ಸ್ಕೂಲ್ ಮಕ್ಕಳು ಸಾರ್ವಜನಿಕವಾಗಿ ಅದರ ಏನ್ ಮಾತಾಡ್ತೀವಿ, ಅದು ಅರಿವು ಇಲ್ಲ. ಏನ್ ಮಾತಾಡ್ತಿದ್ದೀರಿ ನೀವು? ಬೇರೆ ವಿಚಾರ